ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಇಂದು ದ್ರೌಪದಿ ದೇವಿಯ ಹಸಿ ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಇವತ್ತು ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗೆ ಇಳಿಯಲಿದ್ದಾರೆ. ಬೆಂಗಳೂರಲ್ಲಿ ಇವತ್ತು ಸಡಗರ ಸಂಭ್ರಮದಿಂದ ದ್ರೌಪದಿ ದೇವಿಯ ಹಸಿ ಕರಗ ಶಕ್ತ್ಯೋತ್ಸವ ನಡೆಯಲಿದೆ. ಇವತ್ತು ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗೆ ಇಳಿಯಲಿದ್ದಾರೆ. ಮಗುವಿನ ರೂಪದಲ್ಲಿ ದೇವಾಲಯವನ್ನ ಸೇರ್ತಾರೆ ದ್ರೌಪದಿ ದೇವಿ. ಹಸಿ ಕರಗವನ್ನ ಕಂಕುಳಲ್ಲಿ ಹೊತ್ತು ಸಾಗಲಿದ್ದಾರೆ ಜ್ಞಾನೇಂದ್ರ. ನಾಳೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಈ ಒಂದು ಶಕ್ತ್ಯೋತ್ಸವ ನಡೆಯುತ್ತೆ. ಹೂವಿನ ಕರಗ ದೇವಾಲಯದಿಂದ ದ್ರೌಪದಿ ದೇವಿಯು ತಾಯಿಯ ರೂಪದಲ್ಲಿ ಹೊರಗೆ ಬರ್ತಾರೆ ಅನ್ನೋದು ಭಕ್ತರ ನಂಬಿಕೆ. ಇವತ್ತು ವಹ್ನಿಕುಲ ಕ್ಷತ್ರಿಯ ಸಮಾಜದ ಆರಾಧ್ಯ ದೇವತೆ ದ್ರೌಪದಿ ದೇವಿ ಧರೆಗೆ ಇಳಿತಾರೆ ಎನ್ನುವಂಥ ನಂಬಿಕೆ ಇದೆ. ಮಗುವಿನ ರೂಪದಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯವನ್ನು ಸೇರ್ತಾರೆ ದ್ರೌಪದಿ ದೇವಿ. ಹಾಗಾಗಿ ಹಸಿ ಕರಗವನ್ನ ಮಗುವಿನ ರೀತಿಯಲ್ಲಿ ಕಂಕುಳಲ್ಲಿ ಹೊತ್ತು ಸಾಗಲಿದ್ದಾರೆ ಜ್ಞಾನೇಂದ್ರ. ಕರಗದ ಪೂಜಾರಿ ದೇವಾಲಯಕ್ಕೆ ತಗೊಂಡು ಬರೋದು ಪದ್ಧತಿ. 16ನೇ ಬಾರಿ ಹಸಿ ಕರಗವನ್ನ ಹೊರ್ತಾರೆ ಎ ಜ್ಞಾನೇಂದ್ರ ಸ್ವಾಮಿ. ಸಂಪಂಗಿಕೆರೆ ಅಂಗಳದ ಶಕ್ತಿ ಪೀಠದಲ್ಲಿ ದ್ರೌಪದಿ ದೇವಿ ಭೂಮಿಗೆ ಇಳಿದು ಹಸಿ ಕರಗದ ರೂಪದಲ್ಲಿ ಬರ್ತಾಳೆ ಅನ್ನೋದು ಸಾಕಷ್ಟು ಭಕ್ತರ ನಂಬಿಕೆ. ಅಲ್ಲಿಂದ ಹಸಿ ಕರಗವನ್ನ ಎ ಜ್ಞಾನೇಂದ್ರ ಸ್ವಾಮಿ ಅವರು ಹೊತ್ತು GBA ಮುಖ್ಯ ಕಚೇರಿಯಲ್ಲಿರುವ ಆದಿಶಕ್ತಿ ದೇವಾಲಯಕ್ಕೆ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಬಳಿಕ ತಿಗಳರಪೇಟೆಯಲ್ಲಿ ಧರ್ಮರಾಯಸ್ವಾಮಿ ದೇವಾಲಯದ ಶಕ್ತಿಪೀಠದ ಪೂಜೆ ನಡೆಯುತ್ತೆ. ಈ ಹಸಿ ಕರಗವನ್ನ ಇಟ್ಟು ಇವತ್ತು ಮತ್ತು ನಾಳೆ ಪೂಜೆಯನ್ನ ಸಲ್ಲಿಸ್ತಾರೆ. ಏಪ್ರಿಲ್ 1ರ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಕರಗ ಶಕ್ತ್ಯೋತ್ಸವ ನಡೆಯುತ್ತೆ. ಹೂವಿನ ಕರಗ ದೇವಾಲಯದಿಂದ ದ್ರೌಪದಿ ದೇವಿಯು ತಾಯಿಯ ರೂಪದಲ್ಲಿ ಹೊರಗೆ ಬರ್ತಾರೆ ಅನ್ನೋದು ಭಕ್ತರ ನಂಬಿಕೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೊಸಹಳ್ಳಿ. ಮಂಜುನಾಥ್, ಇನ್ನು ಬೆಂಗಳೂರಲ್ಲಿ ದ್ರೌಪದಿ ದೇವಿ ಕರಗ ಶಕ್ತ್ಯೋತ್ಸವಕ್ಕೆ ಯಾವ ರೀತಿ ಸಿದ್ಧತೆ ನಡೆದಿದೆ, ಹಾಗೆ ಸಡಗರ ಸಂಭ್ರಮ ಯಾವ ರೀತಿ ಇದೆ ಅಂತ? ಸಿಂಚನ, ಇವತ್ತು ಕರಗ ಹಸಿ ಕರಗ ಮಹೋತ್ಸವವನ್ನ ಬೆಂಗಳೂರಿನಲ್ಲಿ ನಡೀತಾ ಇದೆ. ದ್ರೌಪದಮ್ಮ ದೇವಿಯನ್ನ ಇವತ್ತು ದೈವ ಅಂದ್ರೆ ಆ ತಾಯಿಯನ್ನ ಕಬ್ಬನ್ ಪಾರ್ಕ್ ನಲ್ಲಿ ಒಂದು ಜಾಗವನ್ನ ಅದರದೇ ಆದ ಒಂದು ಜಾಗ ಇರುತ್ತೆ. ಆ ತಾಯಿಯನ್ನ ಧರೆಗಿಳಿಯಲಿರುವಂತಹ ಒಂದು ವೈನಿಕುಲ ಕ್ಷತ್ರಿಯ ಸಮಾಜ ಏನಿತ್ತು, ಆ ಕ್ಷತ್ರಿಯ ಸಮಾಜ ಆ ತಾಯಿಯನ್ನ ಅಂತ ಕೆಲಸ ಈಗಾಗಲೇ ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಲ್ಲಿ ನಡೀತಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಮಗುವಿನ ರೂಪದಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯ ಸೇರಲಿರುವಂತಹ ದ್ರೌಪದಿ ದೇವಿ ನೀನು, ಆ ದೇವಿ ಈಗಾಗಲೇ ದೇವಾಲಯಕ್ಕೂ ಕೂಡ ಸೇರುವಂತಹ ಕೆಲಸ ಬೆಳಗ್ಗೆ ಆಗಿದೆ ಎನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಬಾರಿಯ ಕರಗ ಶಕ್ತ್ಯೋತ್ಸವ ನಾಳೆ ಬೆಳಗ್ಗೆ ಅಂದ್ರೆ ಇವತ್ತು ಹೆಚ್ಚು ಕಡಿಮೆ ನಾಳೆ ನಡೀತಿರುವಂತಹ ಕಾರಣದಿಂದಾಗಿ ಜ್ಞಾನೇಂದ್ರವರು ಸತತವಾಗಿ 10-12 ಬಾರಿ ಕರಗವನ್ನ ಹೊತ್ತಿರುವಂತಹ ಜ್ಞಾನೇಂದ್ರರವರೇ ಈ ಬಾರಿಯೂ ಕೂಡ ಹಸಿ ಕರಗವನ್ನ ಅಂದ್ರೆ ತಾಯಿಯನ್ನ ಸೊಂಟದ ಮೇಲೆ ಹೊತ್ಕೊಂಡು ಒಂದಷ್ಟು ದೇವಾಲಯಗಳಿದಾವೆ. ಬೆಂಗಳೂರಿನ GBA ಕಚೇರಿ ಆವರಣದಲ್ಲಿರುವಂತಹ ಆದಿಶಕ್ತಿ ದೇವಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆಯನ್ನ ಮಾಡಿ ನಂತರ ಇನ್ನೊಂದಷ್ಟು SP ರೋಡ್ ನಲ್ಲಿರುವಂತಹ ದೇವಾಲಯಗಳಿಗೆ ಆ ತಾಯಿಯನ್ನ ಸೊಂಟದ ಮೇಲೆ ಕೂರಿಸ್ಕೊಂಡು ನೃತ್ಯವನ್ನ ಮಾಡಿಕೊಂಡು ಅವರದೇ ಆದಂತ ಪದ್ಧತಿಯಲ್ಲಿ ಕರ್ಕೊಂಡು ಹೋಗುವಂತ ಕೆಲಸಕ್ಕೆ ಆಗ್ಲೇ ಸೇರಿರುವಂತದ್ದು. ಹೆಚ್ಚು ಕಡಿಮೆ 16ನೇ ಬಾರಿ ಹಸಿ ಕರಗವನ್ನು ಹೊತ್ತಿರುವಂತಹ ಜ್ಞಾನೇಂದ್ರ ಸ್ವಾಮಿ ಅವರಿದ್ರು. ಸಂಪಂಗಿಕೆರೆ ಅಂಗಳದ ಒಂದು ಶಕ್ತಿಪೀಠದಲ್ಲಿ ದ್ರೌಪದಿ ದೇವಿಯ ಒಂದು ತಾಯಿಯನ್ನ ಕರ್ಕೊಂಡು ಬರುವಂತ ಕೆಲಸ ಸದ್ಯಕ್ಕೆ ಆಗಿದೆ ಎನ್ನುವಂಥದ್ದಿದೆ. ಅಲ್ಲಿಂದ ಹಸಿ ಕರಗವನ್ನ ಅಂತ ಹೇಳ್ದಂಗೆ GBA ಕಚೇರಿ ಆದಿಶಕ್ತಿ ದೇವಾಲಯ ಕರ್ಕೊಂಡ್ ಬರ್ತಾರೆ. ಅದಾದ ಬಳಿಕ ಸದ್ಯಕ್ಕೆ ಇನ್ನಿತರ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ನಡೀತಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕಂತೂ ಇರುವಂತದ್ದು. ಅಂದ್ರೆ ನಾಳೆ ಮಧ್ಯರಾತ್ರಿ 12 ಗಂಟೆಗೆ ಸುಮಾರಿಗೆ ಕರಗ ಶಕ್ತ್ಯೋತ್ಸವ ಇರುವಂತ ಕಾರಣಕ್ಕಾಗಿ ಹೂವಿನ ಕರಗ ದೇವಾಲಯದಿಂದ ದ್ರೌಪದಿ ದೇವಿಯ ತಾಯಿ ಏನಿದ್ದಾರೋ ಆ ತಾಯಿಯನ್ನ ಹೊರಗೆ ಕರ್ಕೊಂಡು ಬರುವಂತ ಕೆಲಸ ಏನಾಗ್ತದೋ ಆ ಕ್ಷಣಕ್ಕಾಗಿ ಲಕ್ಷಾಂತರ ಭಕ್ತರು ಕಾದಿರ್ತಾರೆ. ಆ ಕ್ಷಣ ನಾಳೆ ಮಧ್ಯರಾತ್ರಿ 12 ಗಂಟೆಗೆ ನೆರವೇರುವಂತ ಕಾರಣದಿಂದಾಗಿ ನಗರದ ಸುಮಾರು 25ಕ್ಕೂ ಪೇಟೆಗಳನ್ನ ಸುಚ್ಚಿ ಭಕ್ತರಿಗೆ ದರ್ಶನ ನೀಡುವಂತಹ ಕೆಲಸ ದ್ರೌಪದಿ ದೇವಿ ತಾಯಿ ಮಾಡ್ತಾರೆ. ಆ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಈಗಲೂ ಕೂಡ ಜನ ಬೆಂಗಳೂರು ಕೆಲವೊಂದು ಹೋಟೆಲ್ಗಳನ್ನ ಈಗಾಗಲೇ ಬುಕ್ ಮಾಡ್ಕೊಡುವಂತ ಕೆಲಸ ಆಗಿದೆ ಬೆಂಗಳೂರಿನ ಕೆಲವೊಂದು ಭಾಗದಲ್ಲಿ. ಜೊತೆಗೆ ಹೊರಗಿನ ಭಾಗದಿಂದ ಬರುವಂತ ಜನರಿಗೆ ಯಾವುದೇ ರೀತಿಯಂತ ತೊಂದರೆ ಆಗದಂತೆ ಸದ್ಯಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತ ಕೆಲಸ ಪೊಲೀಸ್ ಇಲಾಖೆಯು ಕೂಡ ಕೈಗೊಂಡಿರುವಂತದ್ದು. ಈ ಹಿಂದೆಯೂ ಕೂಡ ಅದ್ಭುತವಾದಂತ ಒಂದು ಕರಗ ಶಕ್ತ್ಯೋತ್ಸವ ನೆರವೇರಿಸಿಕೊಂಡು ಬರ್ತಿರುವಂತ ಕಾರಣದಿಂದಾಗಿ ಈ ಬಾರಿಯೂ ಕೂಡ ಯಾವುದೇ ತೊಂದರೆ ಆಗದಂತೆ ನಡೆಸಿಕೊಳ್ಳುವಂತದ್ದು ಸರ್ಕಾರದ ಕೆಲಸ ಆಗಿರುತ್ತೆ. ಜೊತೆಗೆ ಪೊಲೀಸ್ ಇಲಾಖೆಯ ಕೆಲಸ ಕೂಡ ಆಗಿರುವಂತ ಕಾರಣದಿಂದಾಗಿ ಸಕಲ ಸಿದ್ಧತೆಯನ್ನು ಈಗಾಗಲೇ ಹಮ್ಮಿಕೊಳ್ಳುವಂತ ಕೆಲಸ ಆಗಿದೆ. ಸಂಜನಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.